ನಮಸ್ಕಾರ ಹರೀಶ್ ಅವರೇ. ನಮಸ್ತೆ ಸರ್. ಮಂಡ್ಯದಿಂದ ಹರೀಶ್ ಅಂತ ಮಂಡ್ಯದಿಂದ ಮಾತಾಡೋದು. ಪ್ಲೀಸ್ ಸರ್, ಇವ್ರು ಮಾಡಿರೋಂತ ಘೋರವಾದ ಅಪರಾಧ. ಯಾರು ಯಾವ ಕ್ಷಮೆಯಲ್ಲಿ ಯಾವ ಹೆಣ್ಮಕ್ಳು ಸಮಾಜದಲ್ಲಿರೋ ಹೆಣ್ಮಕ್ಳಾಗ್ಲಿ ದೇವತೆಗಳಾಗ್ಲಿ ಯಾರು ಕ್ಷಮಿಸ್ತಾ ಇರುವಂತ ಅನರ್ಹ ತಪ್ಪು ಮಾಡಿರೋದು. ಇವಳು ಒಂದು ಹೆಣ್ಣಾಗಿ ಅದೇ ಒಂದು ಹೆಣ್ಣು ಮಗುನ ಅದೇ ಒಂದು ಹೆಣ್ಣು ತಾಯಿ ಹತ್ರ ತಗೊಂಡ್ಬರ್ತಾಳೆ ಅಂದ್ರೆ ಇವಳು ಧೈರ್ಯ ನೋಡಿ ಸರ್. ಇವಳು ಧೈರ್ಯ ಮೆಚ್ಚಬೇಕಾಗಿದ್ದೆ. ಇವಳು ಧೈರ್ಯನ ನೀವು ಇವಳು ಇಷ್ಟು ಜನ ಫಾಲೋವರ್ಸ್, ಇವಳು ಇಷ್ಟು ಜನ ಲೈಕ್ಸ್, ಇವಳು ಇಷ್ಟು ಜನ ರೀಲ್ಸ್ ಎಲ್ಲ ಮಾಡ್ಕೊಂಡ್ ಬಂದಿರೋದು ಕಾಲದಿಂದನೂ ಇದೇನೆ. ನೀವು ಈ ಮಗುದು ಒಂದು ಸಾಮಾಜಿಕ ನಾವು ಯೋಚನೆ ಮಾಡ್ಬೇಕಾಗತ್ತೆ. 8 ವರ್ಷ ಮಗುನ ಇವಳ ಕರ್ಕೊಂಡ್ಬಂದ್ ಮನೇಲಿ ಇಟ್ಕೋತಾಳೆ ಅಂತ ಅಂದ್ರೆ ಇವಳು ಹಾಕೋ ಬಟ್ಟೆಗಳೇನು, ಇವಳು ಹಾಕೋ ರೀಲ್ಸ್ ಏನು, ಇವಳಿಗಿರುವಂತ ಕಾಂಟ್ಯಾಕ್ಟ್ಸ್ ಏನು, ಆ ಮಗು ಮೇಲೆ ಏನ್ ಪರಿಣಾಮ ಬೀಳಬಾರ್ದು. ಆಮೇಲೆ ನಾನು ನೋಡ್ತಾ ಇದ್ದೆ ನಿಮ್ ಟಿವಿಲಿ ಅದನ್ನ ಹೇಳ್ತಾ ಇದ್ರು, ಯಾರೋ ಅಣ್ಣಂದ್ರು ತಮ್ಮಂದ್ರು ಬಂದಿದ್ರು ನಮ್ ಜೊತೆ ಕರ್ಕೊಂಡ್ ಬರ್ತಾ ಇದ್ರು. ಯಾರ ಅಣ್ಣ ತಮ್ಮಂದ್ರು? ಈ 8 ವರ್ಷದ ಮಕ್ಳು ಮುಂದೆ ಆ ಗಂಡಸರು ಮಕ್ಳು ಏನಕ್ಕೆ ಇರ್ಬೇಕಾಗತ್ತೆ? ಇದು ವ್ಯಾಲಿಡ್ ಪಾಯಿಂಟ್ ಸರ್. ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು. ಈ 8 ವರ್ಷದ ಮಗು 40 ದಿನ ಇವಳು ಮನೇಲಿ ಇದೆ ಅಂದ್ರೆ ಇವಳ ಮನೆಗೆ ಎಷ್ಟು ಜನ ಯಾರ್ಯಾರು ಎಲ್ಲಿ ಯಾವ ರೀತಿ ಬಂದು ಹೋಗ್ತಾ ಇದ್ರು? ಅಣ್ಣ ತಮ್ಮಂದ್ರು ಅಂತ ಹೇಳಲಿಕ್ಕೆ ಯಾರಿದ್ದಾರೆ ಇವತ್ತವರೆಗೂ? ಅವಳು ಸೀಸನ್ ಸ್ಟಾರ್ಟ್ ಆದಾಗಿಂದ ಇವತ್ತವರೆಗೂ ಒಂದೇ ಒಂದು ದಿನ ಅವಳು ಯಾವುದೇ ರೀತಿ ಅಣ್ಣ ತಮ್ಮಂದ್ರನ್ನು ತೋರಿಸ್ಕೊಂಡಿಲ್ಲ. ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ತಮ್ಮ ಅಂತ ತೋರಿಸ್ಕೊಂಡಿಲ್ಲ, ಇವ್ರು ನಮ್ಮ ತಾಯಿ ಅಂತ ತೋರಿಸ್ಕೊಂಡಿಲ್ಲ. ಮನೇಲಿ ನಮ್ಮ ತಾಯಿ ಇದಾರೆ ಅಂತ ಹೇಳಿದ್ರು ಅವ್ರು ಯಾವುದೇ ರೀತಿ ರೀಲ್ಸ್ ಅಲ್ಲಿ ಫ್ಯಾಮಿಲಿನ ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ಅವಳ ಫ್ಯಾಮಿಲಿನ ಅವಳು ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂದ್ಮೇಲೆ ಕಂಡೋರ್ ಫ್ಯಾಮಿಲಿನ ಹೇಗೆ ಇನ್ವಾಲ್ವ್ ಮಾಡ್ಕೋತಾಳೆ ಇವಳು? ಈಗ ಅಪ್ರಾಪ್ತ 8 ವರ್ಷದ ಒಂದು ಹೆಣ್ಣು ಮಗು ಇದೆ ಅಂದಾಗ ಅವ್ರ ಮಧ್ಯೆ ಒಂದು ಗಂಡಸರು ಹೇಗಿರಕ್ ಸಾಧ್ಯ? ಹೇಗಿರ್ಲಿಕ್ಕೆ ಸಾಧ್ಯ ಹೇಳಿ? ಇದೇನಾ ನಮ್ಮ ಸಮಾಜ ಇವಳಿಗೆ ಹೇಳ್ಕೊಟ್ಟಿರೋದು? ಅದಾದ ಮೇಲೆ ಈ 8 ವರ್ಷದ ಮಗು ಇವಳು ಬಟ್ಟೆ ಬಿಚ್ಚಾಕೊಂಡು ಮಾಡುವಂತ ರೀಲ್ಸ್ ನ ನೋಡಿದ್ರೆ ಆ ಮಗು ಮೇಲೆ ಏನ್ ಪರಿಣಾಮ ಬೀಳುತ್ತೆ? ಅಪ್ಪ ಅಮ್ಮ ಇಬ್ರು ಅಮಾಯಕರಿದ್ದಾರೆ ಸರ್. ಅದೇ ಅಪ್ಪ ಅಮ್ಮಂಗ್ ನಾ ಮಾತಾಡೋದಿಲ್ಲ ಸರ್. ಅವರು ಪಾಪ ದೇವ್ರಿದ್ದಂಗೆ, ಅವ್ರಿಗೇನು ಗೊತ್ತಿಲ್ಲ. ಅವ್ರಿಗೆ ಏನ್ ಹೇಳಿ, ಅವ್ರಿಗೆ ಬೆಳಗ್ಗೆ ಎದ್ದು ಪಾಪ ಇವ್ರು ಭೀಮನಾಯಕ್ ಹೇಳ್ತಾ ಇದ್ದಂಗೆ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋದ್ರೆ ರಾತ್ರಿ ಬಂದ್ರೆ ಅವ್ರಿಗೆ ಸಂಪಾದನೆ ಮಾಡಿದ್ರೆ ಅದೇ ಮುಖ್ಯ ಅಷ್ಟೇ ಅವ್ರಿಗೆ. ಇವಳು ಏನು ಧೈರ್ಯದ ಮೇಲೆ 10 ಲಕ್ಷ ಕೊಡ್ತಾ ಇದ್ದಾಳೆ. ಇವಳು ಒಂದು ಫ್ಲಾಟ್ ಖರೀದಿ ಮಾಡಿದಾಳೆ. 23 ವರ್ಷ ಇವಳಿಗಷ್ಟೇ. ಇವ್ರು 23 ವರ್ಷಕ್ಕೆ ಇವಳು 10 ಲಕ್ಷ ಇವಳು ಕೊಟ್ಟು ಮಗುನ ದತ್ತಕ್ಕೆ ತಗೋತೀನಿ, ನಾನೊಂದು ಸ್ವಂತ ಮನೆ ಖರೀದಿ ಮಾಡಿದೀನಿ. ಇದ್ರ ಹಿಂಭಾಗಲೇ ಆಗಿದ್ದಾರೆ. ಇದ್ರ ಹಿನ್ನೆಲೆ ಏನು? ಇವಳ ಆದಾಯ ಏನು? ಬರೀ ಇನ್ಸ್ಟಾಗ್ರಾಮ್ ಇಂದಾನೆ ಇಷ್ಟು ಸಂಪಾದನೆ ಮಾಡ್ಬಿಟ್ಲ ಇವಳು? ಸರ್, ನಾನು, ನನ್ನ ತಂದೆ, ನನ್ನ ತಾಯಿ, ನಾನು, ನನ್ನ ಅಣ್ಣ 4 ಜನ ದುಡಿತೀವಿ. 4 ಜನ ನಾವು ರೈತರೇ ಸರ್. 4 ಜನ ನಾವು ದುಡಿತೀವಿ ಮಂಡ್ಯದಲ್ಲಿ. ನಮಗೂ ಆಗೋದು ವರ್ಷಕ್ಕೆ ಒಂದೇ ಫಸ್ಲೆ. ವರ್ಷದಲ್ಲಿ ನಮ್ಗೆ ಒಂದು ಫಸ್ಲು ಬರೋದು, ನಾವು ಇಡೀ ವರ್ಷ ತಿಂತೀವಿ. ಅಂತದ್ರಲ್ಲಿ ಇವಳು 10 ಲಕ್ಷ ಓಪನ್ ಆಗಿ ಆಫರ್ ಮಾಡ್ತಾಳೆ ಅಂದ್ರೆ ಇವಳ ಆದಾಯ ಏನು? ಬರೀ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಇಂದ ಇವಳು ಅಷ್ಟು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯನಾ? ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಇಷ್ಟು ದಿನ ಆಯ್ತು ಇವಳು ಇದ್ ಮಾಡಿ, ಯಾಕೆ ಅವಳ ಮೊಬೈಲ್ ನ ಮೇವ್ ಮಾಡ್ಕೊಂಡು ರಿಟ್ರೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪೊಲೀಸ್ ಅವರು? ಅವಳ ಮೊಬೈಲ್ ನ ತಗೊಂಡು ನೋಡಿದ್ರೆ ಬೇರೆ ಅವಳು ಏನೇನ್ ಬಿಸ್ನೆಸ್ ಇದೆ, ಏನೇನ್ ವ್ಯಾಪಾರ ಇದೆ, ಏನೇನ್ ಇದ್ರೆ ಎಲ್ಲ ಅವಳ ಆದಾಯವನ್ನು ಪ್ರತಿಯೊಂದು ಗೊತ್ತಾಗಿತ್ತಲ್ಲ. ಇದನ್ನ ಯಾಕೆ ಮಾಡ್ತಿಲ್ಲ ಪೊಲೀಸ್ ಅವರು? ಒಂದಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸದ್ಯಕ್ಕೆ ಮೊಬೈಲ್ ಸ್ವಿಚ್ ಆಫ್ ಅಂತ ಹೇಳ್ತಿದ್ರು ಮುದ್ದಪ್ಪ ಅವ್ರು, ಗೊತ್ತಿಲ್ಲ ನನಗೆ ಅವ್ರ ತಂದೆಯವರು. ಬಿಕಾಸ್ ಮತ್ತೆ ರೀಕನೆಕ್ಟ್ ಮಾಡಕ್ಕೆ ನೋಡಿದಾಗ ಪೊಲೀಸರ ಹತ್ರ ಇತ್ತಂತೆ ಸರ್, ಅದು ಸದ್ಯಕ್ಕೆ ಎಲ್ಲೂ ನಾಟ್ ರೀಚಬಲ್ ಇದೆ ಅಂತಿದ್ರೆ. ಗೊತ್ತಿಲ್ಲ ಪೊಲೀಸರು ಇದನ್ನ ನೆಕ್ಸ್ಟ್ ಟೈಮಿಗೆ ಹೇಗೆ ತಗೋತಾರೆ. ಒಂದಷ್ಟು ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡಿದ್ರಿ ಹರೀಶ್ ಅವರೇ ನೀವು. ಆ ದಿಕ್ಕಿನಲ್ಲಿ ಏನಾದರೂ ಒಂದಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ತಾರಾ? ಇನ್ವೆಸ್ಟಿಗೇಷನ್ ಆಯಾಮದಲ್ಲಿ ಅವೆಲ್ಲವೂ ಈಗ ಇನ್ಕ್ಲೂಡ್ ಆಗಬೇಕು ಅಂತ ನೀವು ಇನ್ಸಿಸ್ಟ್ ಮಾಡ್ತಿದ್ದೀರಾ. ಒಂದಷ್ಟು ನಿಮ್ಮ ವ್ಯೂಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಹರೀಶ್ ಅವರೇ, ಮಂಡ್ಯದಿಂದ ಫೋನ್ ಮಾಡಿದ್ದಕ್ಕೆ. ಬಿಕಾಸ್ ಕ್ವಿಕ್ ಆಗಿ ಒಂದಷ್ಟು ಕಾಲ್ಸ್ ಬರ್ತಾ ಇದೆ. ಬೆಂಗಳೂರಿಂದ ಸತೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ದಯವಿಟ್ಟು ನಮಸ್ತೆ ಸರ್. ಹೇಳಿ ಸರ್ ಸತೀಶ್ ಅವರೇ. ಸರ್, ಈ ತರ ಮಾಡಿರೋದು ದಯವಿಟ್ಟು ಅಕ್ಷಾಪ ಅವಳು ಮಾಡಿರೋದು ತಪ್ಪೇ ಸರ್, ನಿಜಕ್ಕೂ. ಈ ತರ ಒಂದು ಹೆಣ್ಮಗುನ ತಂದ್ಕೊಂಡು ಮನೇಲಿ ಕೂತ್ಕೊಂಡು ಅವಳು ಬಟ್ಟೆ ಹಾಕೊಂಡು ಇರೋದು ನೋಡಿದ್ರ ಸರ್ ನೀವು? ಆ ತರ ಒಂದು ಬಟ್ಟೆ ಹಾಕೊಂಡು ಸಣ್ಣ ಮಗು, ಹಳ್ಳಿ ಮಗುನ ತಂದ್ಕೊಂಡು ಈ ತರ ಕೂತ್ಕೊಂಡಿದ್ರ ಅಂತ ಹೇಳಿದ್ರೆ ಒಂದು ಹಳ್ಳಿ ಮಗುನ ಅದೇ ತರ ಟ್ರೀಟ್ ಮಾಡ್ತಾಳೆ ಅಂತ ಅವಳ ಮೈಂಡಲ್ಲಿ ಬರೋದು ಸರ್. ಅವಳು ಬಟ್ಟೆ ಹಾಕೊಂಡಿರೋದು ಗೊತ್ತಾ ಸರ್? ನೀವು ನೋಡಿದ್ರಲ್ವಾ ಟಿವಿಯಲ್ಲಿ ಬರ್ತಾ ಇದೆ ಯಾವ ತರ ಬಟ್ಟೆ ಡ್ರೆಸ್ ಅವಳದು ಅಂತ. ಆ ತರ ಡ್ರೆಸ್ ಹಾಕೊಂಡು ಸಣ್ಣ ಮಗು, ಮುಗ್ಧ ಮಗು, ಅದು ಆ ಮುಗ್ಧ ಮಗುವನ್ನ ಆ ತರ ಟ್ರೀಟ್ ಮಾಡ್ತಾಳ ಅಂತ ಹೇಳಿದ್ಮೇಲೆ ಇನ್ನು ಏನು ಹಳ್ಳಿ ಹುಡುಗಿ ಅವಳು? ಇನ್ನು ಹಳ್ಳಿ ಹುಡುಗಿನ ಅವಳು ಈ ತರ ಮಾಡ್ತಾಳ ಅಂತ ಹೇಳಿದ್ಮೇಲೆ ಏನ್ ಮಾಡ್ಬೋದು ಸರ್ ಅವಳು? ಈಗ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ವ್ಯಕ್ತ ಆಗ್ತಾ ಇತ್ತು. ಕೆಲವರು ಪರ ಇರೋರು ಒಂದು ಹೆಣ್ಣು ಮಗಳು ಇನ್ನೊಂದು ಹೆಣ್ಣು ಮಕ್ಕಳಿಗೆ ಇದು ವ್ಯಕ್ತ ಆಗ್ತಾ ಇದೆ ಸರ್.
100% ವ್ಯಕ್ತ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ಮಾಡಿರೋ ಹಿಂದಿನ ವಿಡಿಯೋ ಆಗ್ಲಿ, ಇವಾಗ ಮಾಡ್ತಿರೋ ವಿಡಿಯೋ ಆಗ್ಲಿ, ಖಂಡಿತ ಅವಳು ಮಾಡಿರೋದು ತಪ್ಪೇ ಸರ್. ಅವಳು ಈ ತರ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಮ್ಮ ಮಕ್ಕಳಾಗ್ಲಿ, ಸಣ್ಣ ಮಕ್ಕಳಾಗ್ಲಿ, ಸೊ ಈ ತರ ಮನೆಗೆ ಹೋಗ್ಬಿಟ್ಟು ತಗೊಂಡ್ ಬಂದ ಅಂತ ಹೇಳಿದ್ರೆ ಏನು ಅವಳಿಗೆ ಯಾರ್ ರೈಟ್ಸ್ ಕೊಟ್ಟಿರೋದು ಸರ್? ಒಂದ್ ಮಗುನ ತಗೊಂಡ್ ಬಂದು ಅವಳು ಖರೀದಿ ಮಾಡ್ಬಿಟ್ಟು ಒಂದ್ ಮನೇಲಿ ಇಟ್ಕೊಳ್ತಾಳೆ ಅಂತ ಹೇಳಿದ್ಮೇಲೆ ಯಾರ್ ರೈಟ್ಸ್ ಕೊಟ್ಟಿದ್ದವ್ರು ಅವಳಿಗೆ? ಯಾರಾದ್ರೂ ಅವಳು ಬರ್ದ್ಬಿಟ್ಟು ನಾನು ಇದ್ ತಗೊಳ್ತಿದ್ದೀನಿ, ನಾನ್ ದತ್ತು ತಗೊಳ್ತೀನಿ ಅಂತ ಎಲ್ಲಾದ್ರೂ ಹೋಗಿ ಇದ್ ಮಾಡಿದಾಳ ಸರ್ ಅವಳು? ಮಾಡೇ ಇಲ್ಲ ತಾನೆ. ಮತ್ತೆ ಹೆಂಗೆ ತಗೊಂಡ್ರು ಅವರು? ಇದಕ್ಕೆ ರೈಟ್ಸ್ ಇಲ್ಲ, ಇದಕ್ಕೆ ಏನಾದ್ರೂ ಸೂಕ್ತ ಕಾನೂನು ಕ್ರಮ ತಗೊಳ್ಳೇಬೇಕು ಸರ್ ಅದಕ್ಕೆ. ಓಕೆ, ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ, ಮೈಸೂರಿಂದ ಮಾತಾಡಿದ್ದಕ್ಕೆ. ಲೆಟ್ಸ್ ಗೋ ನೆಕ್ಸ್ಟ್. ಓಕೆ, ಸಾರಿ, ನೆಕ್ಸ್ಟ್ ಮೈಸೂರಿಂದ ವಿಜಯ್ ಕುಮಾರ್ ಇದ್ದಾರೆ. ಸತೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮೈಸೂರಿಂದ ವಿಜಯ್ ಕುಮಾರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ವಿಜಯ್ ಕುಮಾರ್ ಅವರೇ. ಇವ್ರ ಹಿಂದೆ ಯಾರೋ ಬ್ಯಾಕ್ ಗ್ರೌಂಡ್ ಇದಾರೆ. ಯಾಕೆ ಅಂದ್ರೆ ಇವರು ಈ ಮಗುನ ಈ ತರ ತಗೊಂಡಿದ್ರು, ಇನ್ನೂ ಎಷ್ಟು ಮಕ್ಕಳು ತಗೊಂಡಿದ್ದಾರೆ. ಇವಳನ್ನ ಫಾಲೋ ಮಾಡ್ಬೇಕು. ಇವತ್ತು ಸ್ವಿಚ್ ಆಫ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಮಚ್ಕೊಂಡವಳೆ ಅಂದ್ರೆ ಇವ್ರು ಹುಡುಗಿ ತಾಯಿ ತಂದೆಗೆ ಮಂಕ್ ಮಾಡಿ ಆ ಹುಡುಗಿನ ದತ್ತು ತಗೊಂಡು ಏನೋ ಮಾಡಕ್ ಹೊರಟಿದ್ದಾಳೆ. ಇವಳಿಂದ ಇನ್ನೂ ಎಷ್ಟು ಜನ ಮಗು ತಗೊಂಡು ಇವಳು ಏನ್ ಮಾಡಿದ್ದಾರೆ ಅನ್ನೋದನ್ನ ಅದನ್ನ ನಿಮ್ ಚಾನಲ್ ಮುಖಾಂತರ ಇವತ್ತೊಂದ್ ದಿನ ಇವಳಿಂದ ರಾಜಕೀಯನೂ ಇರ್ಬೋದು. ಯಾಕಂದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಒಂದ್ ಕಡೆ ಅವಳೆ ಅಂತ ಅನ್ಬೇಕಾರೆ ಇವಳಿಂದ ಯಾರೋ ಇದಾರೆ. ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ ನನ್ಗೆ ಇಷ್ಟು ಲಕ್ಷ ಬರ್ತವೆ, ಅಷ್ಟು ಲಕ್ಷ ಬರ್ತವೆ. ಇವತ್ತೊಂದ್ ದಿನ ಎಂತೆಂತವ್ರು ಲೈಕ್ ತಗೊಳಲ್ಲ, ಅಷ್ಟೊಂದು ಇದ್ ಮಾಡಲ್ಲ. ಇವಳಿಗೆ ಜಡಮ್ಮ ನಾನು 10 ಲಕ್ಷ ಕೊಟ್ಟು ನನ್ನ ಮಗ ತಗೋತೀನಿ ಅಂತ ಆಫರ್ ಕೊಡ್ಬೇಕಾದ್ರೆ ಇವಳಿಗೆ ಎಷ್ಟು ಧೈರ್ಯ ಇದೆ? ಇವಳಿಂದ ಎಷ್ಟು ಮಕ್ಕಳು ತಗೊಂಡು ಇವಳು ಈ ತರ ಮಾಡಿದಾಳೆ. ಇವಳು ಮುಂದಿನ ಫ್ಯೂಚರ್ ಏನು? ಒಂದಷ್ಟು ಕನ್ಸರ್ನ್ ಕೂಡ ಹೇಳಿದ್ರಿ ವಿಜಯ್ ಕುಮಾರ್. ಥ್ಯಾಂಕ್ ಯು ಸೋ ಮಚ್ ಜಾಯ್ನಿಂಗ್ ಅಸ್. ಮೈಸೂರಿನ ಮಗದೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಸ್ತಾರ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಶ್ರೀ ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರಮೇಶ್, ಹೇಳಿ ಪ್ಲೀಸ್. ದಯವಿಟ್ಟು ಸುಮ್ಮನೆ ಒಬ್ಬನ್ನ ಬ್ಲೇಮ್ ಮಾಡೋದು ತಪ್ಪು. ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಅದ್ಬಿಟ್ಟು ಈ ತರ ಅವಳಾಗಿದ್ದಾಳೆ, ಇವಳು ಹೀಗಿದ್ದಾಳೆ, ಅವಳ ಆ ತರ ಇವ್ರಿಗೆಲ್ಲ ಯಾಕೆ ಬೇಕದು? ಅವರು ಒಳ್ಳೆ ಕೆಲಸ ಮಾಡಿದಾರೆ. ಆ ಮಗುಗೆ ಭವಿಷ್ಯ ಕೊಡಕ್ ಹೋಗಿದ್ದಾರೆ. ಅದು ತಪ್ಪು ಅಂದ್ರೆ ತಂದೆ ತಾಯಿ ಯಾಕೆ ಕೊಟ್ರು ಮಕ್ಕಳನ್ನ? ಅಂದ್ರೆ ಅದಕ್ಕೊಂದು ಮಾಡ್ಕೊಡಿ ಸ್ವಲ್ಪ. ತಂದೆ ತಾಯಿ ಇಬ್ರು ಸೇರಿ ಒಪ್ಪಿಗೆ ಕೊಟ್ಟು ಮಗುನ ಕಳ್ಸಿದಾರೆ ಅಲ್ವಾ? ಓದಿಸಿ ಅಥವಾ ಒಳ್ಳೇದಾಗ್ಲಿ ಅಂತ. ಓದ್ಸೋಕೆ ಈಗ ಅಡ್ಮಿಷನ್ ಟೈಮ್ ಅಲ್ಲ, ಸ್ಕೂಲ್ ಅಡ್ಮಿಷನ್ ಟೈಮ್ ಅಲ್ಲ, ಜೂನ್ಗೆ ಅಡ್ಮಿಷನ್ ಇರೋದು. ಆ ಟೈಮಿಗೆ ಅವ್ರು ಮಾಡ್ಬೋದಾಗಿತ್ತು ಅಲ್ವಾ? ಅಲ್ಲಲ್ಲ ರಮೇಶ್ ಅಣ್ಣ, ಏನ್ ಗೊತ್ತಾ ಆರೋಪ? ರಮೇಶ್ ಅಣ್ಣ ಆರೋಪ ಇವರೆಲ್ಲ ಹೇಳ್ತಿರೋದು ಏನಂದ್ರೆ ಅವ್ರು ಕರ್ಕೊಂಡು ಹೋಗಿ ರೀಲ್ಸ್ ಮಾಡಿಸೋದು ಇದೆಲ್ಲ ಮಾಡ್ತಿದಂತೆ ಪೊಲೀಸರು ಫೋನ್ ಮಾಡಿ ಹೇಳ್ತಿದಾರಲ್ಲ. ಅವ್ರು ದತ್ತು ಅನ್ನೋ ಪದ ತೆಗೆದ್ರಲ್ಲ, ಅವರು ದುಡ್ಡಿನ ಆಫರ್ ಕೊಟ್ರಲ್ಲ, ಅದು ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಆರೋಪ. ದುಡ್ಡಿನ ಮಟ್ಟದಲ್ಲಿ ಕೊಟ್ಟು ಅಂದ್ರೆ ಕೆಲವು ಕಡೆ ಇವೆಲ್ಲ ನಡೆಯುತ್ತೆ ಅಲ್ವೇ? ತಪ್ಪು ಅಂತ ಹೇಳ್ತಿರೋದು. ಬಡವರು ಇದಾರೆ, ನನ್ ಮಾತು ಪೂರ ತಗೊಂಡ್ಬಿಡಿ. ಹೇಳಿ ರಮೇಶ್ ಅಣ್ಣ. ತಂದೆ ತಾಯಿ ತುಂಬಾ ಬಡವರು ಇದಾರೆ, ಕರೆಕ್ಟ್. ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ದುಡ್ಡು ಕೊಡೋ ಆಮಿಷ ಒಟ್ಟಿರ್ಬೋದು. ಅಲ್ಲ, ಹಂಗ್ ಮಾಡೋ ಹಾಗಿಲ್ಲ ಅಣ್ಣ, ಹಂಗ್ ಮಾಡೋ ಹಾಗಿಲ್ಲ ಅಣ್ಣ, ಅದನ್ನೇ ಹೇಳ್ತಿರೋದು. ಹಂಗ್ ಮಾಡೋ ಹಾಗಿಲ್ಲ ಅಣ್ಣ, ಮಾಡೋಂಗಿಲ್ಲ ನಿಜ ಅದು. ಆ ಮಗು ಇಷ್ಟಪಟ್ಟು ಅವ್ರ ಹತ್ರ ಜೊತೆಲಿದೆ ಅಲ್ವಾ? ಆಯ್ತು. ಆ ಮಗುದೇನಾದ್ರು ಇಷ್ಟಪಟ್ಟಿಲ್ಲ, ಕಿರುಕುಳ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪು ಅಲ್ಲ. ನಿಮ್ಗೆ ಗೊತ್ತಿರ್ಲಿ ಈಗ ರಮೇಶ್ ಅಣ್ಣ ಅದಕ್ಕೆ ಲಾಯರ್ ಶ್ರೀನಿವಾಸ್ ಅವರು ತುಂಬಾ ಕ್ಲಾರಿಟಿ ಕೊಡ್ತಾ ಇದ್ರು. ಒಂದ್ ನಿಮಿಷ ಹಾಗೆ ಶ್ರೀನಿವಾಸ್ ಸರ್, ಚಿಕ್ಕ ಕಮೆಂಟ್ ಈ ರಮೇಶ್ ಅವ್ರ ಮಾತಿಗೆ ಪ್ಲೀಸ್ ಗೋ ಹೆಡ್ ಸರ್. ಸರ್, ಒಂದು ಮಗುನ ಪೋಷಣೆ ಮಾಡಿದ್ರೆ, ಅದನ್ನ ತಗೊಂಡು ಅದ್ರ ಬೆಳವಣಿಗೆ ಕೊಟ್ರೆ, ಅದಕ್ಕೆ ಶೈಕ್ಷಣಿಕವಾದಂತಹ ಸೌಲಭ್ಯಗಳು ಕೊಟ್ರೆ ಖಂಡಿತ ತಪ್ಪಲ್ಲ. ಆದ್ರೆ ದತ್ತು ತಗೊಂಡಿದೀನಿ ಅಂತ ಹೇಳಿದಾಗ ಕಾನೂನನ್ನ ಪರಿಪಾಲನೆ ಮಾಡಿದಾರಾ, ಕಾನೂನನ್ನ ಪರಿಪಾಲನೆ ಮಾಡಿ ತಗೊಂಡಿದಾರ ಅನ್ನೋದು ಮುಖ್ಯ ಆಗುತ್ತೆ. ಮತ್ತೆ ಹಣಕಾಸಿನ ವಿಚಾರ ಇಲ್ಲಿ ಬರಬಾರ್ದು. ಮಗು ಸರಕಲ್ಲ, ಮಾರಾಟದ ವಸ್ತು ಅಲ್ಲ. ಅದನ್ನ ದಯವಿಟ್ಟು ತಾವು ಗಮನಿಸಬೇಕು ರಮೇಶ್ ಅವರು. ಮಗುವನ್ನ ಅದರ ಬಾಲ್ಯವನ್ನ ಬೆಳವಣಿಗೆ ಪೂರಕವಾದಂತಹ ರೀತಿ ವಾತಾವರಣ ಕಲ್ಪಿಸ್ಕೊಡ್ಬೇಕೇ ಹೊರತು ಈ ಚಿಕ್ಕ ವಯಸ್ಸಿನಲ್ಲೇ ಆ ಮಗುವನ್ನ ಇಟ್ಕೊಂಡು ರೀಲ್ಸ್ ಮಾಡೋದು, ಆ ಮಗುವನ್ನ ಬೇರೆ ರೀತಿ ತನ್ನ ಪ್ರಚಾರಕ್ಕೆ ಬಳಸ್ಕೊಳ್ಳೋದು, ತನ್ನ ಫ್ಯಾನ್ ಫಾಲೋಯಿಂಗ್
ವೃದ್ಧಿ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ಳೋದಿದೆಯಲ್ಲ, ಇದು ನೈಜವಾಗೂ ಮಗುನ ಹಿತಾಸಕ್ತಿಯಿಂದ ಮಾಡಿದ್ದ ಅಥವಾ ತನ್ನ ಫ್ಯಾನ್ ಫಾಲೋಯಿಂಗ್ ಇಂಪ್ರೂವ್ಮೆಂಟ್ ಗೋಸ್ಕರ ಮಾಡ್ಕೊಂಡಿದ್ದ ಅನ್ನುವಂತ ಗುಮಾನಿ ಬರುತ್ತೆ. ದಯವಿಟ್ಟು ಅದನ್ನ ತಾವು ಗಮನಿಸ್ಬೇಕು. ಇದು ಪೂರಕವಾದಂತಹ ರೀತಿನಲ್ಲಿ ಇಲ್ಲ ಮಗುವಿನ ಬೆಳವಣಿಗೆಗೆ. ಇಲ್ಲ, ಒಂದ್ ಪಾಯಿಂಟ್ ಹೇಳಿದ್ರೆ ಸ್ವೀಕಾರ ಆಗಿದೆಯಾ ಅಂತ ನೋಡಿ. ಎಸ್, ಓಕೆ, ಐ ಥಿಂಕ್ ಬೇಕಾದ್ರೆ ನೆಕ್ಸ್ಟ್ ಕಾಲ್ಗೂ ಹೋಗ್ಬೇಕು ನಾನು ಸರ್. ಶ್ರೀನಿವಾಸ್ ಸರ್, ಆವಾಗ ನಿಮ್ಮ ಸಜೆಷನ್ ಬೇಕಾಗುತ್ತೆ ನಮಗೆ. ಚಿತ್ರದುರ್ಗದಿಂದ ಅಮೃತ ಹೆಣ್ಮಗಳೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಮೃತ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಅಮೃತ ಅವರೇ. ಸರ್, ಇವ್ರು ಮೇಡಮ್ ಅವರು ದತ್ತು ತಗೊಂತ ಅಂತ ಹೇಳಿದ್ರಲ್ಲ, ನಾವು ದತ್ತು ತಗೊಳಕ್ಕೆ ಪ್ರೋಸೆಸ್ ಎಲ್ಲ ಮಾಡಿದ್ವಿ. ಹಾ, ಓಕೆ. ದತ್ತದ ಅಪ್ಲಿಕೇಶನ್ ಹಾಕಿದ್ರೆ ಕಾರ್ಯದಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ. ಮಿನಿಮಮ್ 3 to 4 years ಬೇಕು. ಓ, ಓಕೆ. ಇವರು ಯಾವ್ದೇ ರೀತಿ ಅಪ್ಲಿಕೇಶನ್ ಹಾಕಿಲ್ಲ, ಮೋಸ ಮಾಡಿ ಮಗುನ ರೀಲ್ಸ್ ಗೋಸ್ಕರ ಬಳಸ್ಕೊಂತಿದ್ದಾರೆ. ನಾವು ಅಮೃತ ಅವರೇ, ಈಗ ಒಬ್ರು ಕಾಲರ್ ಫೋನ್ ಮಾಡಿ ಆಕೆ ಒಳ್ಳೆ ಇಂಟೆನ್ಷನ್ಲಿ ಆ ಮಗುಗೆ ಭವಿಷ್ಯ ಕೊಡ್ತೀವಿ ಅಂತ ಹೇಳಿದ್ರೆ ಯಾಕೆ ತಪ್ಪು ತಿಳ್ಕೋಬೇಕು ಅಂತ ಕೇಳಿದ್ರು. ಅಂದ್ರೆ ಒಬ್ಬ ಹೆಣ್ಮಗಳಾಗಿ ನಿಮ್ಗೇನ್ ಅನ್ಸುತ್ತೆ ಆ ಮಾತು? ಸರ್, ಅವರು ಯಾವ್ದೇ ಸ್ಕೂಲ್ ಟೀಚರ್ ನಾನು. ಈಗ ನಮಗೆ ಈಗ ಎಕ್ಸಾಮ್ಸ್ ನಡೀತಿದೆ ಮಕ್ಕಳಿಗೆ 1 to 7th. ಎಕ್ಸಾಮ್ ಇಟ್ಕೊಂಡು ಮಗುನ ಕರ್ಕೊಂಡ್ ಬಂದು ನನ್ನ ನೋಡ್ತೀನಿ ಸರ್. ಶಾಪಿಂಗ್ ಹೋಗ್ತಾರೆ, ಆ ಮಗು ಒಂದು ಏರ್ ಬಂಡ್ ಕೇಳ್ತಾ ಇದೆ. ಏರ್ ಬಂಡ್ ಕೊಡ್ಸಕ್ಕ ಅಂದ್ರೆ ಮನೆಗಿದೆ ಬಾ, ಇಯರಿಂಗ್ಸ್ ಕೊಡ್ಸಕಂದ್ರೆ ಮನೆಗಿದೆ ಬಾ, ಅವ್ರಿಗೆ ಏನೇನ್ ಬೇಕೋ ಬ್ಯೂಟಿ ಪ್ರಾಡಕ್ಟ್ಸ್ ಅವೆಲ್ಲ ತಗೊಂಡಿದ್ದು ನಾನು ನೋಡಿದೀನಿ. ಆ ಮಗು ಏನೇ ಕೇಳಿದ್ರು ಇದ್ ಬೇಡ ಮನೇಲಿ ಇದೆ ಎಲ್ಲ ಅಂತ ಹೇಳೋದು. ಆ ಮಗುನ ಯಾವ್ದೇ ರೀತಿ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ದಯವಿಟ್ಟು ಆ ಮಗು ಅವ್ರ ಹತ್ರ ಇರೋದ್ ಬೇಡ ಸರ್, ತಂದೆ ತಾಯಿಗೆ ಒಪ್ಪಿಸ್ರಿ ಸರ್. ಯಾಕಂದ್ರೆ ಮುಂದೆ ಮೆಚೂರ್ಡ್ ಆಗ್ಬೋದು. ಆ ಹುಡುಗಿನ ಏನಾದ್ರು ಮಾರಾಟ ಮುಂದೆ ಮಾಡಿದ್ರು ಕಾನೂನು ಬಾಹಿರನೇ ಸರ್ ಅದು ಕೊಡ್ತಾರೆ. ಓಕೆ ಅಮೃತ ಅವರೇ, ಥ್ಯಾಂಕ್ ಯು. ವಿಸ್ತಾರ ಜೊತೆ ಮಾತಾಡೋದಕ್ಕೆ ಚಿತ್ರದುರ್ಗದಿಂದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.